ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಪಕ್ಕಾ ರೈತರಂತೆ ಪಂಚೆ ಕಟ್ಕೊಂಡು ಕೆಸರಿಗಿಳಿದು ರೈತರ ಜೊತೆ ಭತ್ತದ ಪೈರು ನಾಟಿ ಮಾಡಿದ್ರು. ಇದೇ ಮೊದಲ ಬಾರಿಗೆ ರಾಜ್ಯದ ಸಿಎಂ ಒಬ್ಬರು ಗದ್ದೆಗಿಳಿದು ನಾಟಿ ಮಾಡಿದ್ದು ವಿಶೇಷವಾಗಿತ್ತು. ನಾಡಿನ ಮುಖ್ಯಮಂತ್ರಿ ತಮ್ಮೂರಿಗೆ ಬಂದು ನಾಟಿ ಮಾಡಿದ್ರಿಂದ ಆ ಗ್ರಾಮದಲ್ಲೆಲ್ಲ ಸಂಭ್ರಮದ ವಾತಾವರಣ ಜೋರಾಗಿ ಇತ್ತು. ಮಂಡ್ಯದ ಸೀತಾಪುರದಲ್ಲಿ ರೈತ ಕುಮಾರ ಪಕ್ಕಾ ರೈತನಂತೆ ಕೆಸರು ಗದ್ದೆಗಿಳಿದ ಸಿಎಂ, ಪಂಚೆ ಎತ್ತಿ ಕಟ್ಟಿ ನಾಟಿ ಮಾಡಿದ ಎಚ್ಡಿಕೆ. ಮಂಡ್ಯದ ಸೀತಾಪುರ ಇವತ್ತು ಹೊಸ ದಾಖಲೆಗೆ ಸಾಕ್ಷಿಯಾಗಿತ್ತು. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೆಸರು ಗದ್ದೆಗಿಳಿದು ಭತ್ತ ನಾಟಿ ಮಾಡಿದ್ರು. ಪಕ್ಕಾ ರೈತನಂತೆ ಪಂಚೆ ಎತ್ತಿ ಕಟ್ಟಿದ ಸಿಎಂ ರೈತರು ಆಳುಗಳೊಂದಿಗೆ ಭತ್ತದ ಪೈರು ನಾಟಿ ಮಾಡಿದ್ರು. ಸಿಎಂ ನಾಟಿ ಕಾರ್ಯಕ್ಕಾಗಿಯೇ 5 ಎಕರೆ ಗದ್ದೆಯನ್ನ ಹದಗೊಳಿಸಿ ಸಕಲ ರೀತಿಯಲ್ಲಿ ಸಜ್ಜು ಮಾಡಲಾಗಿತ್ತು. ಗದ್ದೆ ಪ್ರದೇಶ ಸಂಪೂರ್ಣ ಸಿಂಗಾರಗೊಂಡಿತ್ತು. 25 ಜೋಡೆತ್ತು ಬಣ್ಣ ಬಣ್ಣದ ಎತ್ತಿನ ಗಾಡಿಗಳು ಸಿಎಂ ನಾಟಿ ಕಾರ್ಯಕ್ಕೆ ಮೆರುಗು ನೀಡಿದ್ವು. 2 ಗಂಟೆ ತಡವಾಗಿ ಮಧ್ಯಾಹ್ನ 1 ಗಂಟೆಗೆ ಬಂದ ಸಿಎಂ ಗದ್ದೆಗಿಳಿದು ನಾಟಿ ಕಾರ್ಯಕ್ಕೂ ಮುನ್ನ ಜೋಡೆತ್ತಿಗೆ ನಮಸ್ಕರಿಸಿ ಭೂಮಿ ತಾಯಿಗೆ ಪೂಜೆ ಮಾಡಿದ್ರು. ಬಳಿಕ ಆಳುಗಳೊಂದಿಗೆ ಭತ್ತದ ಪೈರು ನಾಟಿ ಮಾಡಿದ್ರು. ನಾಟಿ ಕೆಲಸದ ಬಳಿಕ ಅಲ್ಲೇ ಪುಟ್ಟ ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ರೈತರಿಗೆ ಭರ್ಜರಿ ಭರವಸೆ ನೀಡಿದ್ರು. ಕಳೆದ 2 ದಿನಗಳ ಹಿಂದೆ ಇವತ್ತು ಸಹಕಾರಿ ಬ್ಯಾಂಕಿನ ಸುಮಾರು 9,500 ಕೋಟಿ ಸಾಲ ಮನ್ನಾ ಮಾಡತಕ್ಕಂತ ತೀರ್ಮಾನ ಮಾಡಿ ಇವತ್ತೇನು ಹಣವನ್ನ ಈಗ ಬಿಡುಗಡೆ ಮಾಡಿದ್ದೇವೆ. ಇನ್ನು 1 ವಾರದಲ್ಲಿ ನಮ್ಮ ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವೇನು ಸಾಲ ಮಾಡಿದ್ದೀರಿ ಅದರ ಮನ್ನಾವನ್ನು ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅದಕ್ಕೂ ಹಣವನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಏನು ಪ್ರಾರಂಭ ಮಾಡಿದ್ದೇನೆ, 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ 1 ದಿನ ನನ್ನ ಪ್ರವಾಸ ಮಾಧ್ಯಮದ ಮಿತ್ರರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೇಳ್ತೇನೆ. 30 ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ, 30 ಜಿಲ್ಲೆಯ ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾನೇನು ಸಂಕಲ್ಪ ತೊಟ್ಟಿದ್ದೇನೆ. ಇದು ನನ್ನ ಜೀವನದ ಗುರಿ. ನನ್ನ ರೈತ ಮುಂದೆಂದೂ ಸಾಲಗಾರನಾಗಬಾರದು. ಗೌರಿ ಗಣೇಶದ ಹಬ್ಬದ ಒಳಗಾಗಿ ಈ ನಾಡಿನ 6.5 ಕೋಟಿ ಜನತೆಗೆ ಒಂದು ಸಂತಸವನ್ನು ತರ್ತಕ್ಕಂಥ ಈ ನಾಡಿನ 6.5 ಕೋಟಿ ಜನತೆ ನನ್ನ ರೈತ ಬಂಧುಗಳಷ್ಟೇ ಅಲ್ಲ, ಈ ನಾಡಿನ ಪ್ರತಿಯೊಂದು ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ನಾನೇನು ಮಾಡಿದ್ದೇನೆ, ಒಂದು ದೃಢವಾದ ನಿರ್ಧಾರ. ರೈತರ ನಡುವೆ ನಿಂತು ಅನ್ನದಾತನಿಗೆ ಭರ್ಜರಿ ಭರವಸೆಗಳನ್ನ ನೀಡಿದ ಸಿಎಂ, ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ, ನನಗೆ ಸ್ವಲ್ಪ ದಿನ ಅವಕಾಶ ಕೊಡಿ, ಮಂಡ್ಯ ಪಾಂಡವಪುರ ಶುಗರ್ ಫ್ಯಾಕ್ಟರಿಗೆ ಪುನರ್ಜೀವ ಕೊಡ್ತೀನಿ ಅಂದ್ರು. ಆ ವೇಳೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯು ಗದ್ದೆಗೆ ಭೇಟಿ ನೀಡಿದ್ರು. ಕುಮಾರಸ್ವಾಮಿ ಕಾರ್ಯವನ್ನ ಕೊಂಡಾಡಿದ್ರು. ಜನ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಕೃಷಿಯ ಮುಖಾಂತರ ನಮ್ಮ ಜನಗಳ ವ್ಯವಸಾಯದ ಬದುಕನ್ನ ವೃದ್ಧಿಗೊಳಿಸಬೇಕು ಅಂತ ತಿಳಿದುಕೊಂಡು ಸ್ವತಃ ಅವರೇನೆ ತಮ್ಮ ಸಂಪುಟದ ಸಹೋದ್ಯೋಗಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ನಾಟಿ ಮಾಡುವ ಕೈಂಕರ್ಯಕ್ಕೆ ಇಳಿದಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಹಳಷ್ಟು ಸಂತೋಷ ಆಗ್ತದೆ. ಯುವಕರಿಗೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ನಾಟಿಯನ್ನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ತಮ್ಮೂರಿಗೆ ಬಂದ ಸಿಎಂಗೆ ಸೀತಾಪುರ ಗ್ರಾಮಸ್ಥರು ವಿಶೇಷ ಉಡುಗೊರೆ ನೀಡಿದ್ರು. ಸಿಎಂ ಕುಮಾರಸ್ವಾಮಿ ನೇಗಿಲು ಹಿಡಿದು ಅನಿತಾ ಕುಮಾರಸ್ವಾಮಿ ಊಟ ತರುವ ಚಿತ್ರವನ್ನ ಉಡುಗೊರೆಯಾಗಿ ಕೊಟ್ರು. ಗದ್ದೆ ಬಯಲಲ್ಲೇ ಜನರೊಂದಿಗೆ ಮುಖ್ಯಮಂತ್ರಿ ಊಟ. ಪಕ್ಕಾ ನಾಟಿ ಸ್ಟೈಲ್ ಊಟದ ರುಚಿ ನೋಡಿದ ಸಿಎಂ. ನಾಟಿ ಕಾರ್ಯದ ಬಳಿಕ ಸಿಎಂ ಗದ್ದೆ ಬಯಲಲ್ಲೇ ರೈತರೊಂದಿಗೆ ಊಟ ಮಾಡಿದ್ರು. ಪಕ್ಕಾ ನಾಟಿ ಸ್ಟೈಲ್ನಲ್ಲೇ ತಯಾರಿಸಿದ್ದ ರಾಗಿ ಮುದ್ದೆ, ಮಸ್ಸೊಪ್ಪು, ಉರುಳಿಕಟ್ಟು ಸಾರು, ಹುರುಳಿಕಾಳು, ಸೊಪ್ಪಿನ ಪಲ್ಯ, ಚಪಾತಿ, ಹಸಿ ಅವರೆಕಾಳಿನ ಕೂಟು, ಹಪ್ಪಳ ಸೇರಿದಂತೆ ಪಕ್ಕಾ ಹಳ್ಳಿ ಶೈಲಿಯ ಭೋಜನವನ್ನ ಸವಿದ್ರು. ಈ ವೇಳೆ ಸಿಎಂ ಕುಮಾರಸ್ವಾಮಿ ಖುದ್ದು ರೈತರಿಗೆ ಊಟ ಬಡಿಸಿದ್ರು. ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದ ರೈತ ಮಹಿಳೆಯರಿಗೆ ಸೀರೆ ವಿತರಿಸಿದ್ರು. ಓರ್ವ ಸಿಎಂ ರೈತರ ಗದ್ದೆಗಳಿಗೆ ಬಂದು ಭತ್ತದ ಪೈರು ನಾಟಿ ಮಾಡಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ.
ಆದ್ರೆ ರೈತರ ಈ ಕಾಳಜಿ ಹಾಗೂ ರೈತರ ಸಮ್ಮುಖದಲ್ಲಿ ಸಿಎಂ ಇಂದು ಕೊಟ್ಟಿರೋ ಮಾತುಗಳನ್ನ ಉಳಿಸಿಕೊಳ್ಳೋದು ಮುಖ್ಯ. ಎಟಿ ವೆಂಕಟೇಶ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ಮುಖ್ಯಮಂತ್ರಿಯವರ ಭತ್ತದ ನಾಟಿಗೆ ವಿರೋಧ ಪಕ್ಷ ಬಿಜೆಪಿ ಫುಲ್ ತಲೆಕೆಡಿಸಿಕೊಂಡ್ಬಿಟ್ಟಿದೆ. ಇದಕ್ಕೆ ಕಾರಣ ವೋಟ್ ಬ್ಯಾಂಕ್ ಮತ್ತು ಮುಂದಿನ ಲೋಕಸಭಾ ಚುನಾವಣೆ. ವಿಪಕ್ಷ ಬಿಜೆಪಿ ಅಷ್ಟೇ ಅಲ್ಲ, ದೋಸ್ತಿ ಪಕ್ಷ ಕಾಂಗ್ರೆಸ್ ಕೂಡ ತಲೆಬಿಸಿ ಮಾಡಿಕೊಂಡಿದೆ. ಆದ್ರೆ ಬಹಿರಂಗವಾಗಿ ಉಗುಳುವ ಚಾನ್ಸ್ ಇಲ್ಲದೆ ಇರೋದ್ರಿಂದ ನುಂಗ್ಕೊಂಡು ಕೂತಿದೆ. ಸಿಎಂ ಕೃಷಿ, ಜೆಡಿಎಸ್ಗೆ ಖುಷಿ, ವಿರೋಧ ಪಕ್ಷದವರಿಗೆ ತಲೆಬಿಸಿ, ದೋಸ್ತಿ ಕಾಂಗ್ರೆಸ್ಗೂ ಕಸಿಬಿಸಿ. ನಿಜಕ್ಕೂ ಇದು ಸಿಎಂ ಕುಮಾರಸ್ವಾಮಿಯ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಭತ್ತದ ನಾಟಿ ಮಾಡುವ ಮೂಲಕ ಸೀದಾ ಅನ್ನದಾತರ ಮತ ಬ್ಯಾಂಕ್ ಅನ್ನ ಟೈಟ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ. ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದ ಬಿಜೆಪಿ ಕಂಗೆಟ್ಟಿರೋದಂತೂ ಸುಳ್ಳಲ್ಲ. ಅದಕ್ಕಾಗಿ ನಾಟಿ ವಿಚಾರದಲ್ಲಿ ಸಿಎಂ ಮೇಲೆ ಚಾಟಿ ಬೀಸ್ತಿದೆ ಕೇಸರಿ ಬ್ರಿಗೇಡ್. ಬಿಜೆಪಿ ಅಟ್ಯಾಕ್ ನಂಬರ್ 1. ಒಬ್ಬ ಮುಖ್ಯಮಂತ್ರಿಯಾಗಿ ಭತ್ತ ನಾಟಿ ಮಾಡಕ್ಕೆ ಹೋಗ್ತಿರೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ತಾವು ಒಂದು ಅಲ್ಲಿಗೆ ಭತ್ತದ ನಾಟಿ ಮಾಡಿ ಒಂದು ದೊಡ್ಡ ಶೋ ಮಾಡೋದ್ರಿಂದ ಯಾವ ಪುರುಷಾರ್ಥಕ ಏನು ಸಾಧನೆ ಮಾಡಿದಂತಾಗುತ್ತೆ. ಬಿಜೆಪಿ ಅಟ್ಯಾಕ್ ನಂಬರ್ 2. ರೈತರ ಗದ್ದೆಗಳಿಗೆ ಹೋಗಿ ಭತ್ತ ನಾಟಿ ಮಾಡೋದನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರ್ಸಕ್ ಹೋಗ್ಯಾರೆ. ಇದು ಒಂದು ರೀತಿಯ ಗಿಮಿಕ್. ಇದು ಇಂಥ ಗಿಮಿಕ್ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ಈ ರೀತಿ ನಾಟಿ ಮಾಡಿಕೊಂಡು ರೈತರ ಮಕ್ಕಳಿಗೆ ಒಂದು ರೀತಿಯ ಮಾಡೆಲ್ ಆಗಿ ನಾಟಕ ಮಾಡಬೇಡಿ. ಬಿಜೆಪಿ ಅಟ್ಯಾಕ್ ನಂಬರ್ 3. ರೈತರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಫೋಟೋ ಆಪರ್ಚುನಿಟಿ, ಯಾವುದೇ ಒಂದು ರೀತಿಯ ರಾಜಕೀಯ ಲೇಪನ ಆಗಬಾರ್ದು. ಬಿಜೆಪಿ ಅಟ್ಯಾಕ್ ನಂಬರ್ 4. ಬರೇ ಇದು ಏನು ಶೋಮ್ಯಾನ್ಶಿಪ್, ಅದರಿಂದ ನೀವು ರೈತರಾಗೋದಿಲ್ಲ ತಿಳ್ಕೊಂಡ್ಬಿಡ್ರಿ. ಇವತ್ತು ಜಗದೀಶ್ ಶೆಟ್ಟರು ಹೋಗಿ ಎಲ್ಲೇ ಒಂದ್ ಕಡೆ ಹೊಲ ಉಳುಮೆ ಮಾಡಿದ್ರೆ ಜಗದೀಶ್ ಶೆಟ್ಟರು ರೈತರಾಗೋಲ್ಲ ತಕ್ಷಣ. ದಿನನಿತ್ಯ ನಡಿಬೇಕದು, ದಿನನಿತ್ಯ ನಮ್ಮ ಕಸಬಾಗಬೇಕದು. ಆವಾಗ ನಿಮಗೆ ನಿಜವಾದಂತ ರೈತರ ಮಣ್ಣಿನ ಮಗ ಅಂತಾರ. ಬಿಜೆಪಿಯವರ ಈ ಆರೋಪವನ್ನೇ ಸಿಎಂ ಬಂಡವಾಳ ಮಾಡಿಕೊಂಡಿದ್ದಾರೆ. ರೈತರ ಕಾರ್ಡ್ ಬಳಸಿನೇ ಭಾವನಾತ್ಮಕವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗೆ ಜೆಡಿಎಸ್ ನಾಯಕರು ಕೂಡ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಜೆಡಿಎಸ್ ಕೌಂಟರ್ ಅಟ್ಯಾಕ್ ನಂಬರ್ 1. ಬೇರೆಯವರ ಟೀಕೆಗಳ ಬಗ್ಗೆ ಉತ್ತರ ಕೊಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ, ಜನತೆ ಕೊಡ್ತಾರೆ. ಇವತ್ತು ಭತ್ತ ನಾಟಿ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡಿದ್ರೆ ಅದರಲ್ಲಿ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದನ್ನ ನೀವೇ ಊಹೆ ಮಾಡ್ಕೋಬಹುದು. ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ವಿಷಯಕ್ಕೆ ನಾನು ಹೋಗಿದ್ದನ್ನು ರಾಜಕೀಯವಾಗಿ ಅವರು ಟೀಕೆ ಮಾಡೋದಾದ್ರೆ, ನಾವು ಹುಟ್ಟಿರೋದೇ ರೈತರ ಕುಟುಂಬದಲ್ಲಿ, ನಾವು ಬೆಳೆದಿರೋದೇ ರೈತರ ಪರಿಸರದೊಳಗೆ. ಈ ಒಂದು ನಾಟಿ ಮಾಡೋದ್ರ ಮುಖಾಂತರ ನಾನು ಮಣ್ಣಿನ ಮಗ ಅನ್ನೋದನ್ನು ತೋರಿಸ್ಕೋಬೇಕಾಗಿಲ್ಲ. ಜೆಡಿಎಸ್ ಕೌಂಟರ್ ಅಟ್ಯಾಕ್ ನಂಬರ್ 2. ನೀವು ಕುಮಾರಸ್ವಾಮಿಯವ್ರನ್ನೆಲ್ಲ ವ್ಯಂಗ್ಯ ಮಾಡಿದ್ದು, ಕುಮಾರಸ್ವಾಮಿಯವ್ರನ್ನೆಲ್ಲಪ್ಪ ವ್ಯಂಗ್ಯ ಮಾಡಿದ್ದು. ನೀವು ವ್ಯಂಗ್ಯ ಮಾಡ್ತಾ ಇರೋ ರೈತರನ್ನ, ಅನ್ನ ಬೆಳೆಯುವಂಥವ್ರನ್ನ. ಹಾಗಾಗಿ ಈಶ್ವರಪ್ಪನವ್ರಿಗೆ ಎಲ್ಲದಕ್ಕೂ ವ್ಯಂಗ್ಯ ಬೇಡ, ಸುಮ್ಮನೆ ಇದು ಯಾಕೆಂತ ನಾವು ನೋಡ್ತಾ ಇದ್ದೀವಿ. ಜೆಡಿಎಸ್ ಕೌಂಟರ್ ಅಟ್ಯಾಕ್ ನಂಬರ್ 3. ಹೊಸ ಮಾದರಿಯಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಏನು ಅವರೇ ಸ್ವತಃ ನಿಂತು ಹೋಗಿದ್ದಾರೆ ಪ್ರಾಕ್ಟಿಕಲ್ ಆಗಿ. ಅದ್ರ ಬಗ್ಗೆ ಈಶ್ವರಪ್ಪನವರು ಇದು ಅಂತ ಹೇಳಿದ್ರೆ, ಮತ್ತೆ ಅಲ್ಲಿ ಹೋಗಿ ನಾಟಿ ಮಾಡಕ್ ಹೋಗ್ದಲೇ ಜಮೀನಿಗೆ ಹೋಗಿ ಕೆಲಸ ಮಾಡ್ದಲೇ ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಮೊಬೈಲ್ ಆನ್ ಮಾಡ್ಕೊಂಡು ಬೇರೆ ಬ್ಲೂ ಫಿಲ್ಮ್ ನೋಡಕ್ ಹೋಗ್ತಾರ? ಮತ್ತೆ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಏನ್ ಮಾಡಿದ್ರು ಬಿಜೆಪಿ ಅವರಿಗೆ ಮೊಸರಲ್ಲಿ ಕೊಲ್ಲು ಹುಡುಕ್ತಕ್ಕಂಥ ಕೆಲಸ. ಜೆಡಿಎಸ್ ಮತ್ತು ಬಿಜೆಪಿ ರೈತರ ವಿಚಾರದಲ್ಲಿ ಫೈಟ್ ಮಾಡೋದನ್ನ ನೋಡಿ ದೋಸ್ತಿ ಪಕ್ಷ ಕಾಂಗ್ರೆಸ್ ಸೈಲೆಂಟ್ ಮೋಡ್ ಅಲ್ಲಿದೆ. ಆದ್ರೆ ಕಾಂಗ್ರೆಸ್ಗೂ ಕೂಡ ಸಿಎಂ ನಡೆ ಕಸಿಬಿಸಿ ತಂದಿರೋದು ಸುಳ್ಳಲ್ಲ. ದೇವೇಗೌಡರು ಮತ್ತು ಅವರ ಮಕ್ಕಳಷ್ಟೇ ಮಣ್ಣಿನ ಮಕ್ಕಳಲ್ಲ, ನಾನು ಕೂಡ ಮಣ್ಣಿನ ಮಗ ಅಂತ ಈ ಹಿಂದೆ ಸಿದ್ದರಾಮಯ್ಯ ಹೇಳಿದ್ದರು. ಸಿದ್ದರಾಮಯ್ಯ ಅವರ ಈ ಮಾತಿಗೂ ಕುಮಾರಸ್ವಾಮಿಯ ಇಂದಿನ ಕೃಷಿ ತಿರುಗೇಟು ಕೊಟ್ಟಂತೆ ಇದೆ. ಆದ್ರೆ ಏನೂ ಮಾತಾಡೋಕೆ ಆಗದ ಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇವತ್ತು ಗದ್ದೆಯಲ್ಲಿ ನಾಟಿ ಮಾಡಿರೋ ಸಿಎಂ ಎಚ್ಡಿಕೆ ಸ್ವಾತಂತ್ರ್ಯ ದಿನಾಚರಣೆಯಂದು ರೈತರಿಗೆ ಮತ್ತೊಂದು ಬಂಪರ್ ಕೊಡುಗೆ ನೀಡೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ.
ಬೆಳೆ ಸಾಲ, ಸುಸ್ತಿ ಸಾಲದ ಹೊರತಾಗಿ ಕೂಡ ಇನ್ನಷ್ಟು ಸಾಲ ಮನ್ನಾ ಮಾಡೋ ಸಾಧ್ಯತೆ ಇದೆ. ಕೃಷಿ ಉಪಕರಣ ಸೇರಿ ಇನ್ನಿತರ ಸಾಲವೂ ಮನ್ನಾ ಮಾಡಲು ಸಿಎಂ ಚಿಂತಿಸಿದ್ದಾರಂತೆ. ಈ ಬಗ್ಗೆ ಅಧಿಕಾರಿಗಳ ಜೊತೆಗೂ ಚರ್ಚಿಸಿದ್ದು, ಬಿಜೆಪಿಯವರ ಬಾಯಿಗೆ ಬೀಗ ಹಾಕಲು ಸಿಎಂ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ಪ್ಲಾನ್ನ ಮಾಸ್ಟರ್ ಮೈಂಡ್ ಮಾಜಿ ಪ್ರಧಾನಿ ದೇವೇಗೌಡ್ರೆ ಅಂತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ರಾಜ್ಯ ಪ್ರವಾಸ ದಿಢೀರಾಗಿ ಮೊಟಕುಗೊಂಡಿರೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ರಾಜ್ಯ ಪ್ರವಾಸವನ್ನ ದಿಢೀರ್ ಮೊಟಕುಗೊಳಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋ ಕಾರಣದಿಂದಾಗಿ ಪ್ರವಾಸವನ್ನ ಮೊಟಕುಗೊಳಿಸಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದ್ಮೇಲೆ ಮತ್ತೆ ರಾಜ್ಯ ಪ್ರವಾಸವನ್ನ ಮುಂದುವರಿಸುತ್ತಾರೆ. ಸ್ಥಳೀಯ ಸಂಸ್ಥೆ ಲೋಕಸಭೆ ಚುನಾವಣೆ ಮೇಲೆ ಈಗಾಗಲೇ ಯಡಿಯೂರಪ್ಪ ಅವರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಸಿಎಂ ಕುಮಾರಸ್ವಾಮಿ ನಾಟಿ ಪೊಲಿಟಿಕ್ಸ್ ಅನ್ನು ಕೂಡ ಯಡಿಯೂರಪ್ಪ ಈ ಸಮಯದಲ್ಲಿ ಟೀಕಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಕೆಪಿಸಿಸಿ ರೆಡಿ ಇಟ್ಕೊಂಡಿದೆ. ರಾಹುಲ್ ಗಾಂಧಿಯವರ ಸೂಚನೆಯ ಮೇರೆಗೆ 28 ಎಂಪಿ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಜಾತಿ ಅಭ್ಯರ್ಥಿಗಳ ವರ್ಚಸ್ಸು, ಪ್ರಭಾವ, ಮಾಜಿ ಹಾಲಿ ಶಾಸಕರನ್ನ ಲೋಕಾ ಅಖಾಡಕ್ಕೆ ಇಳಿಸಲು ಸಜ್ಜಾಗಿದ್ದಾರೆ. ಒಂದಷ್ಟು ಹಾಲಿ ಎಂಪಿಗಳಿಗೆ ಸೀಟ್ ಕನ್ಫರ್ಮ್ ಮಾಡಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳನ್ನ ಪಟ್ಟಿಗೆ ಸೇರಿಸಿದ್ದಾರೆ. 3 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇದೆ. ನಾಡಿದ್ದು 13ನೇ ತಾರೀಕಿನಂದು ರಾಹುಲ್ ಗಾಂಧಿ ಬೀದರ್ಗೆ ಬಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಾಹುಲ್ ಗಾಂಧಿಗೆ ನೀಡಲಿದ್ದಾರೆ. ಅಂತಿಮ ಅಭ್ಯರ್ಥಿ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಾಗಾದ್ರೆ ಪ್ರಮುಖ ಕ್ಷೇತ್ರಗಳ ಪಟ್ಟಿಯಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒನ್ ಮ್ಯಾನ್ ಆರ್ಮಿ, ಎಸ್ಆರ್ ಪಾಟೀಲ್, ಅಜಯ್ ಕುಮಾರ್ ಸರನಾಯಕ್, ಅದೇ ರೀತಿಯಾಗಿ ವೀಣಾ ಕಾಶ್ಯಪ್ಪನವರ ಇವರ ಹೆಸರನ್ನ ಪಟ್ಟಿ ಮಾಡಲಾಗಿದೆ ಬಾಗಲಕೋಟೆ ಕ್ಷೇತ್ರಕ್ಕೆ. ಅದೇ ರೀತಿಯಾಗಿ ಮೈಸೂರು ಕೊಡಗು ಕ್ಷೇತ್ರವನ್ನ ಗಮನಿಸೋದಾದ್ರೆ ಮತ್ತೊಮ್ಮೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಮಾಜಿ ಸಚಿವ ಅಂಬರೀಶ್ ಹಾಗೆ ವಿಜಯ್ ಶಂಕರ್ ಹೆಸರನ್ನ ಕೂಡ ಪಟ್ಟಿ ಮಾಡಲಾಗಿದೆ. ಇನ್ನು ಕೊಪ್ಪಳ ಕ್ಷೇತ್ರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಘವೇಂದ್ರ ಹಿಟ್ನಾಳ, ಬಸವರಾಜ ರಾಯರೆಡ್ಡಿ, ಅದೇ ರೀತಿಯಾಗಿ ಇಕ್ಬಾಲ್ ಅನ್ಸಾರಿ ಹೆಸರನ್ನ ಇಲ್ಲಿ ಕೊಡಲಾಗಿದೆ. ಇನ್ನು ಬೆಳಗಾವಿ ಕ್ಷೇತ್ರವನ್ನ ಗಮನಿಸೋದಾದ್ರೆ ಸತೀಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನ ನೀಡಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ರೋಷನ್ ಬೇಗ್ ಹಾಗೂ ಎಚ್ಡಿ ಸಾಂಗ್ಲಿಯಾನ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಕ್ಷೇತ್ರ ಇದರಲ್ಲಿ ರಮಾನಾಥ್ ರೈ, ಯುವ ಮುಖಂಡ ಮಿಥುನ್ ರೈ, ಐವನ್ ಡಿಸೋಜಾ, ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಹೆಸರು ಅಭ್ಯರ್ಥಿಗಳ ಲಿಸ್ಟ್ನಲ್ಲಿದೆ. ಇನ್ನು ಬೆಂಗಳೂರು ಉತ್ತರವನ್ನ ಗಮನಿಸೋದಾದ್ರೆ ಸಚಿವ ಕೃಷ್ಣ ಭೈರೇಗೌಡ, ಅದೇ ರೀತಿಯಾಗಿ ಮಾಜಿ ಸಂಸದೆ ರಮ್ಯಾ ಹೆಸರನ್ನ ಕೂಡ ರೆಫರ್ ಮಾಡಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಕಮನೆ ರತ್ನಾಕರ್, ಅದೇ ರೀತಿಯಾಗಿ ಕಾಗೋಡು ತಿಮ್ಮಪ್ಪ ಮತ್ತು ಮಂಜುನಾಥ್ ಭಂಡಾರಿ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಪ್ರಿಯಾ ಕೃಷ್ಣ ಹಾಗೂ ಯುಬಿ ವೆಂಕಟೇಶ್ ಹೆಸರನ್ನ ರೆಫರ್ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಗಮನಿಸೋದಾದ್ರೆ ವೀರಪ್ಪ ಮೊಯ್ಲಿ, ಯುಬಿ ವೆಂಕಟೇಶ್, ಎಂಆರ್ ಸೀತಾರಾಮ್, ಆಂಜನಪ್ಪ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಭೀಮಣ್ಣ ನಾಯ್ಕ್, ಬಿಕೆ ಹರಿಪ್ರಸಾದ್, ಅದೇ ರೀತಿಯಾಗಿ ನಿವೇದಿತಾ ಆಳ್ವಾ ಇವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ವಿನಯ್ ಕುಮಾರ್ ಸೊರಕೆ, ವೀರಪ್ಪ ಮೊಯ್ಲಿ, ಇನ್ನು ಜಯಪ್ರಕಾಶ್ ಹೆಗ್ಡೆ ಒಂದು ವೇಳೆ ಬಿಜೆಪಿಯಲ್ಲಿದ್ದಾರೆ. ಈಗ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವ್ರಿಗೂ ಕೂಡ ಅವಕಾಶವನ್ನ ನೀಡುವ ಎಲ್ಲಾ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಹಾಗೂ ವಿನಯ್ ಕುಲಕರ್ಣಿ ಹೆಸರನ್ನ ಅಭ್ಯರ್ಥಿಗಳ ಲಿಸ್ಟ್ ನಲ್ಲಿ ಹಾಕಿದ್ದಾರೆ. ವಿಜಯಪುರ ಕ್ಷೇತ್ರವನ್ನ ಗಮನಿಸೋದಾದ್ರೆ ಶಿವರಾಜ ತಂಗಡಗಿ, ಅದೇ ರೀತಿಯಾಗಿ ಆರ್ಬಿ ತಿಮ್ಮಾಪುರ ಹೆಸರನ್ನ ಮೆನ್ಷನ್ ಮಾಡಲಾಗಿದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸಲ್ಲಿ ಆಳವಾಗಿ ತನಿಖೆ ನಡೆಸಿದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಗೌರಿ ಹಂತಕರಿಗೆ ಎನ್ಐಎನ ದಿ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿದ್ದ ಹಂತಕನ ಲಿಂಕ್ ಇತ್ತು ಅನ್ನೋ ಭಯಾನಕ ಮಾಹಿತಿ ಈಗ ಬಹಿರಂಗವಾಗಿದೆ. ಗೌರಿ ಹತ್ಯೆಯಲ್ಲಿ ಎನ್ಐಎ ಮೋಸ್ಟ್ ವಾಂಟೆಡ್ ಭಾಗಿ. ಹೌದು, ಗೌರಿ ಹತ್ಯೆ ಆರೋಪಿಗಳಿಗೆ ಬಂದೂಕು ತರಬೇತಿ ನೀಡಿದ್ದ ಭರತ್ ಕುರ್ನೆಗೆ ಎನ್ಐಎ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿರುವ ಆರೋಪಿಯೊಬ್ಬನ ಸಂಪರ್ಕ ಆಗಿರೋದು ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಿದೆ. ಕುರ್ನೆಗೆ ಸೇರಿದ್ದ ಜಂಗಲ್ ರೆಸಾರ್ಟ್ನಲ್ಲಿ ಪರಶುರಾಮ್ ವಾಗ್ಮೋರೆ ಶಸ್ತ್ರಾಸ್ತ್ರ ತರಬೇತಿ ಪಡೆದಿದ್ದ.
ಕಾಡಲ್ಲಿ ವಾಗ್ಮೋರೆ ಟ್ರೈನಿಂಗ್ ಪಡೆಯುವಾಗ ಎನ್ಐಎ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರೋ ಖತರ್ನಾಕ್ ಒಬ್ಬ ಸ್ಥಳಕ್ಕೆ ಬಂದಿರೋ ಸುಳಿವು ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಆದರೆ ಆತ ಯಾರು ಅನ್ನೋದು ಗೊತ್ತಾಗಿಲ್ಲ. ಆತನ ಪತ್ತೆಗಾಗಿ ಆರೋಪಿ ಭರತ್ ಕುರ್ನೇನನ್ನ ಮತ್ತೆ ವಿಚಾರಣೆ ಮಾಡಲು ಎಸ್ಐಟಿ ಮುಂದಾಗಿದೆ. ಅದಕ್ಕಾಗಿ ಭರತ್ನನ್ನ ತಮ್ಮ ವಶಕ್ಕೆ ನೀಡುವಂತೆ 3ನೇ ಎಸಿಎಂಎಂ ಕೋರ್ಟ್ಗೆ ಎಸ್ಐಟಿ ಮನವಿ ಮಾಡಿದೆ. ಎನ್ಐಎ ಲಿಸ್ಟಲ್ಲಿ ಪ್ರವೀಣ್ ಲಿಮ್ಕರ್, ರುದ್ರ ಪಾಟೀಲ್, ಸಾರಂಗ್ ಅಕೋಲ್ಕರ್, ಜಯಪ್ರಕಾಶ್ ಅನ್ನೋರು ಇದ್ದಾರೆ. ಇವರ ಬಂಧನಕ್ಕೆ ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಲಾಗಿದೆ. ಇವರೆಲ್ಲ ಗೋವಾ, ಮಹಾರಾಷ್ಟ್ರ, ಬೆಳಗಾವಿಯ ಗಡಿಭಾಗದ ಅರಣ್ಯದಲ್ಲಿ ಯುವಕರಿಗೆ ಬಂದೂಕು ತರಬೇತಿ ನೀಡಿರೋದು ಕೂಡ ಎಸ್ಐಟಿಗೆ ತಿಳಿದು ಬಂದಿದೆ. ಇವರಲ್ಲಿ ಯಾರೋ ಒಬ್ಬ ಭರತ್ ಕುರ್ನೆ ಸಂಪರ್ಕದಲ್ಲಿದ್ದ. ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಎಸ್ಐಟಿ ಮುಂದಾಗಿದೆ. ಭರತ್ ಕುರ್ನೆ ಕಸ್ಟಡಿ ವಿಚಾರಣೆಯ ತೀರ್ಪನ್ನ ಕೋರ್ಟು ಸೋಮವಾರಕ್ಕೆ ಕಾಯ್ದಿರಿಸಿದೆ. ಇನ್ನೊಂದೆಡೆ ನಿನ್ನೆ ಮಹಾರಾಷ್ಟ್ರ ಎಸ್ಐಟಿನಿಂದ ಅರೆಸ್ಟ್ ಆಗಿರೋ ಹಿಂದೂ ಪರ ಸಂಘಟನೆಯವರನ್ನು ಗೌರಿ ಹತ್ಯೆ ಕೇಸಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವ ಬಗ್ಗೆನೂ ಎಸ್ಐಟಿ ಚಿಂತನೆ ನಡೆಸಿದೆ. ಒಟ್ನಲ್ಲಿ ಕೈ ಚಾಚಿದಷ್ಟು ಗೌರಿ ಹಂತಕರ ಜಾಡು ವಿಸ್ತಾರಗೊಳ್ತಾನೇ ಇವೆ. ಕಿರಣ್ ಕೆಎನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬ ಹಾಗೂ ಶಾಸಕ ವಿ ಸೋಮಣ್ಣ ನಡುವಿನ ಕೋಲ್ಡ್ ವಾರ್ ಮುಂದುವರೆದಿರೋ ಹಾಗಿದೆ. ಇದರ ಎಫೆಕ್ಟ್ ರಾಮನಗರ ಜಿಲ್ಲೆಯ ಕನಕಪುರದ ಶ್ರೀ ದೇಗುಲ ಮಠದ ಸ್ವಾಮೀಜಿಯ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೂ ತಟ್ಟಿದೆ. 22, 23ಕ್ಕೆ ನಿಗದಿಯಾಗಿದ್ದ ಪಟ್ಟಾಭಿಷೇಕ ಕಾರ್ಯಕ್ರಮ ಯಡಿಯೂರಪ್ಪ ಅವರ ಮೇಲಿನ ಸೋಮಣ್ಣ ಕೋಪಕ್ಕೆ ಮುಂದೂಡಿಕೆಯಾಗಿದೆ ಎನ್ನಲಾಗ್ತಾ ಇದೆ. ಕಾರ್ಯಕ್ರಮದ ಮೊದಲ ದಿನ ಬಿಎಸ್ವೈ ಮಗ ವಿಜಯೇಂದ್ರ ಹಾಗೂ 2ನೇ ದಿನ ಯಡಿಯೂರಪ್ಪ ಉಪಸ್ಥಿತಿ ಬಗ್ಗೆ ತೀರ್ಮಾನ ಆಗಿತ್ತು. ಆದರೆ ಬಿಎಸ್ವೈ ಕುಟುಂಬದ ಹೆಸರು ಹಾಕಲು ಸೋಮಣ್ಣ ಅಡ್ಡ ಬಂದು ಜಗದೀಶ್ ಶೆಟ್ಟರ್ ಅವರನ್ನ ಅತಿಥಿಯಾಗಿ ಆಹ್ವಾನಿಸಿದ್ದಾರೆ. ಇದರಿಂದ ಸಿಟ್ಟಾಗಿರೋ ಒಂದಷ್ಟು ಜನ ಮಠದ ಕಾರ್ಯದಲ್ಲಿ ಸೋಮಣ್ಣ ರಾಜಕೀಯ ಮಾಡ್ತಿದ್ದಾರೆ ಅಂತ ಸುತ್ತೂರು ಮಠಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಎಲ್ಲ ಗೊಂದಲಗಳಿಂದಾಗಿ ಶಶಿಕುಮಾರ ಸ್ವಾಮೀಜಿಯವರ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನೇ ಮುಂದೂಡಲಾಗಿದೆ. ಇವೆಷ್ಟು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.